ಬಾಗಿ ಬಾಗಿ ಬಂಗಾರ ತೂಗಿ ಬೆಳ್ಳಿ ಮೂಡಿ ಬೆಳಗಾದವಮ್ಮ ಗೋಕುಲದೊಳಗೆ ಸಂಭ್ರಮವೆನ್ನೀರೆ ನಂದಾನ ಕಂದ ಗೋವಿಂದ ನಂದಾನ ಕಂದ ಗೋವಿಂದ. ಏನ್ ಕಂದ ಇಷ್ಟೊಂದು ಸಂತೋಷವಾಗಿದ್ದೀಯಾ? ಅಯ್ಯ ನಿನ್ ಸೊಸೆ ಬತ್ತವಳೆ. ನನ್ ಸೊಸೆ ಬತ್ತವಳ? ಯಾವಾಗ ಬರ್ತಾಳ ಕಂದ? ನಾನು ಹೋಗಿ ಅವಳನ್ನ ಕರ್ಕೊಂಡ್ ಬಂದ್ಬಿಡ್ತೀನವ. ಅವಳೆಂತ ಸುಂದರಿ ಅಂದ್ರೆ ಇದುವರೆಗೂ ಈ ಕಣ್ಣು ಅಂತ ಸೌಂದರ್ಯನ ನೋಡೇ ಇರ್ಲಿಲ್ಲ. ನಿನ್ನ ಮೇಲಿನ ಪ್ರೀತಿಯಿಂದ ನಿನ್ನ ಇನ್ನೊಬ್ಬನಿಗೆ ಬಿಟ್ಕೊಡ್ಬಾರ್ದನ್ನ ದೃಷ್ಟಿಯಿಂದ ಆತರ ಪಟ್ಟು ನಿನ್ ಕುತ್ತಿಗೆ ತಾಳಿ ಕಟ್ಬಿಟ್ಟೆ. ಇದರಿಂದ ನಿನಗೆ ಇಷ್ಟು ನೋವಾಗುತ್ತೆ ಅಂತ ಗೊತ್ತಿದ್ದಿದ್ರೆ ನಾನು ಖಂಡಿತ ನಿನ್ ಕುತ್ತಿಗೆ ತಾಳಿ ಕಟ್ತಿರ್ಲಿಲ್ಲ ಸೇವಂತಿ. ನಾನ್ ಮಾಡಿದ ತಪ್ಪಿಂದ ಸಮಾಜದಲ್ಲಿ ನೀನ್ ತಲೆ ತಗ್ಗಿಸ್ಬಾರ್ದು ಸೇವಂತಿ. ನಾನು ನಾಳೆ ಬಂದು ಹೇಳ್ಬಿಡ್ತೀನಿ ನಾನೇ ತಾಳಿ ಕಟ್ಟಿದ್ದು ಅಂತ. ತಾಳಿ ಕಡ್ದವನ್ ಯಾರು ಅಂತ ಗೊತ್ತಾದ್ರೆ ಕರ್ಸಿ ಶಾಸ್ತ್ರನಾರು ಮಾಡ್ಬೋದು. ಅಯ್ಯೋ ಅವನು ಯಾರು ಅಂತ ಅವ್ಳು ಹೇಳ್ತಾನೆ ಇಲ್ವಲ್ಲ. ಅಯ್ಯ ಅದ್ ಯಾವ ಸೀಮೆ ಮಗಳನ್ ಸಾಕಿದ್ಯವ? ನಾನೇನಾದ್ರು ಆಗಿದ್ರೆ ಹೊಸ್ಲ ಮೇಲೆ ಮಲಗಿಸಿ ಮಚ್ಚ ತಗೊಂಡು ಕತ್ತರಿಸ್ಬಿಡ್ತಿದ್ದೆ. ಏ ಸುಮ್ಕಿರೋ, ನೀನೊಬ್ಳು ಮಕ್ಳನ್ನ ಯಾರಾದ್ರೂ ಕತ್ತರಿಸಾಕ್ತಾರ? ನೋಡವ ಕಾಮಾಕ್ಷಿ, ನಮ್ಮೂರ್ನಾಗೆ ಬರೀ ಇದೇ ಸುದ್ದಿನೇ. ಕೆರೆಗೋಗ್ಲಿ ಗದ್ದೆಗೋಗ್ಲಿ ತೋಟಕ್ಕೋಗ್ಲಿ ಇದೇ ಮಾತು. ಶಿವ ಕೇಳಕ್ಕಾಗಕ್ಕಿಲ್ಲ ಕಣವ. ಎಂತ ಕತೆ ನಾವ್ ಎಲ್ಲೂ ಕೇಳಿಲ್ಲ ಬಿಡವ. ಅಲ್ಲ ರಾತ್ರಿ ಹೋಗಿ ತಾಳಿ ಕಟ್ಟಿಸ್ಕೊಂಡ್ ಬಂದವಳೆ ಅಂದ್ರೆ ಈಡ್ ಜನ ನಾವೆಲ್ಲ ಕುಲಸ್ಥರು ಅಂತಿದ್ದು ಏನ್ ಪ್ರಯತ್ನ ಹೇಳು? ಬಾವಾ ನಡೆದಿದ್ದೆಲ್ಲ ಮರ್ತ್ಬಿಡು. ನೀನ್ ಹೂ ಅಂದ್ರೆ ನನ್ ಮಗ ತಾಳಿ ಕಟ್ಟಕ್ ರೆಡಿಯಾಗಿದ್ದಾನೆ. ಅಲ್ಲ ಕಣವ ಕಾಮಾಕ್ಷಿ, ತಾಳಿ ಕಡ್ದೋನು ಯಾವ ಜಾತಿನೋ ಏನ್ ಕರ್ಮನೋ, ಸುಮ್ಕೆ ಕುಲಸ್ತ್ರಿಗೆಲ್ಲ ಯಾಕೆ ಹಿಂಸೆ? ನಮ್ಗೆ ನಮ್ ಮಗ ಮುಖ್ಯ. ಒಂದ್ ಕೆಲ್ಸ ಮಾಡು, ಅಮಾವಾಸ್ಯೆ ದಿವ್ಸ ಒತ್ತು ಮುಳುಗಿದ್ ಮ್ಯಾಕೆ ಕುಂಡ್ರಿಸಿ ತಲೆ ಮ್ಯಾಗ್ ನೀರ್ ಹಾಕಿ ಗಂಡ್ಸತ್ತೋರ್ ಕೈಲಿ ತಾಳಿ ತಗ್ಸದ್ರಾಯ್ತು. ಏನ್ರವ ಏನಂತೀರ? ನನ್ನ ಮದ್ವೆ ಬಗ್ಗೆ ತೀರ್ಮಾನ ತಗೊಳ್ಳೋದಕ್ಕೆ ನೀವ್ಯಾರು? ನಾನೀ ತಾಳಿನ ತೆಗೆಯಲ್ಲ. ನಾನೀ ತಾಳಿನೇನಾದ್ರೂ ಕಿತ್ ಹಾಕಿದ್ರೆ ನಾನ್ ತಪ್ಪು ಮಾಡ್ದೆ ಅಂತ ಆಗತ್ತೆ. ಹಂಗಾದ್ರೆ ಅದ ಹಂಗೆ ಬಿಟ್ಕೊಂಡಿರ್ತೀಯಾ? ಕಿತ್ತಾಕಿಲ್ವಾ? ಕಿತ್ತಾಕ್ತೀನಿ. ನನ್ ಕುತ್ತಿಗೆಗೆ ಯಾರು ತಾಳಿ ಕಟ್ಟಿದ್ದು ಅಂತ ಕಂಡು ಹಿಡಿದು ನನ್ನ ಕೈಯಾರೆ ಸಾಯಿಸಿ ಎದೆ ಬೆರಿದ ಕಿತ್ತಾಕ್ತೀನಿ. ಅಲ್ಲಿವರೆಗೂ ನಾನು ತಾಳಿನ ತೆಗೆಯೋದಿಲ್ಲ. ಹಲೋ ಹಲೋ ಹಲೋ, ಸೇವಂತಿ ಯಾರು? ನಾನಂದ್ರೆ ಅದೇ ನಿನ್ ಗಂಡ. ಕ್ಷಮಿಸ್ಬಿಡು ಸೇವಂತಿ, ನಾನು ನಿನ್ನ ತುಂಬಾ ಪ್ರೀತಿಸ್ತೀನಿ. ನಿನ್ನ ಹತ್ರ ಹೇಳ್ಕೋಬೇಕು ಅಂತ ತುಂಬಾ ಪ್ರಯತ್ನ ಪಟ್ಟೆ. ಆದ್ರೆ ಪ್ರತಿ ಸಲ ನಿನ್ನ ಹತ್ರ ಹೇಳ್ಕೊಳಕ್ ಬಂದಾಗ್ಲೂ ಏನಾದ್ರೂ ಒಂದು ಅಡ್ಡಿ. ಅಷ್ಟರಲ್ಲಿ ನಿನಗೆ ಬೇರೆ ಹುಡುಗನ ಜೊತೆ ಮದುವೆ ಫಿಕ್ಸ್ ಆಗೋಯ್ತು. ನನಗೆ ಬೇರೆ ದಾರಿನೇ ತೋಚದೆ ಅವಸರದಲ್ಲಿ ಇಂಥ ಒಂದು ನಿರ್ಧಾರ ತಗೊಂಡ್ಬಿಟ್ಟೆ ಸೇವಂತಿ. ನಾನ್ ಮಾಡಿದ ತಪ್ಪೆ, ನನ್ನ ಕ್ಷಮಿಸ್ಬಿಡು ಸೇವಂತಿ. ನೀವೆಂಥ ಕೆಲಸ ಮಾಡ್ಬಿಟ್ರಿ. ನಿಮ್ಮಿಂದ ಸಮಾಜದಲ್ಲಿ ನನ್ಗೆ ಎಷ್ಟು ಕೆಟ್ಟ ಹೆಸರಿದೆ ಗೊತ್ತಾ? ನೋಡಿ, ನೀವ್ ಯಾರೇ ಆಗಿರ್ಲಿ, ನನಗೆ ತಾಳಿ ಕಟ್ಟಿದ್ಮೇಲೆ ನೀವೇ ಅಲ್ವಾ ನನ್ ಗಂಡ. ನೀವ್ ಹೇಗಿದ್ರು ಸರಿ, ನಾನ್ ನಿಮ್ಮನ್ನ ಸ್ವೀಕರಿಸ್ತೀನಿ. ದಯವಿಟ್ಟು ನೇರವಾಗಿ ಬನ್ನಿ. ನಿಮ್ ಜೊತೆ ಇದ್ರೇನೆ ನನಗೂ ಗೌರವ. ನಾನು ಯಾವ ತಪ್ಪು ಮಾಡಿಲ್ಲ ಅಂತ ಈ ಸಮಾಜಕ್ಕೆ ತೋರಿಸ್ಬೇಕು. ನಿಜ ಹೇಳ್ತಿದ್ಯಾ ಸೇವಂತಿ? ನನ್ನ ಆಣೆಗೂ ಹೇಳ್ತಾ ಇದ್ದೀನಿ. ಬರ್ತೀನಿ ಸೇವಂತಿ.
ಮನೆಗ್ ಬರ್ತೀರಾ? ಬೇಡ ಬೇಡ, ಮೊದ್ಲು ನೀನ್ ನನ್ನನ್ನು ನೋಡು, ಆಮೇಲೆ ನಾವಿಬ್ರು ಒಟ್ಟಿಗೆ ಸೇರಿ ನಿಮ್ ಮನೆಗೆ ಹೋಗೋಣ. ಬಾಗಿ ಬಾಗಿ ಬಂಗಾರ ತೂಗಿ ಬೆಳ್ಳಿ ಮೂಡಿ ಬೆಳಗಾದವಮ್ಮ, ಗೋಕುಲದೊಳಗೆ ಸಂಭ್ರಮವೆನ್ನೀರೆ ನಂದಾನ ಕಂದ ಗೋವಿಂದ, ನಂದಾನ ಕಂದ ಗೋವಿಂದ. ಏನ್ ಕಂದ ಇಷ್ಟೊಂದ್ ಸಂತೋಷವಾಗಿದ್ದೀಯಾ? ಅಯ್ಯ ನಿನ್ ಸೊಸೆ ಬರ್ತವಳೆ. ನನ್ ಸೊಸೆ ಬರ್ತಾವಳ? ಯಾವಾಗ ಬರ್ತಾಳ ಕಂದ? ನಾನು ಹೋಗಿ ಅವಳನ್ನ ಕರ್ಕೊಂಡ್ ಬಂದ್ಬಿಡ್ತೀನವ. ಅವಳೆಂತ ಸುಂದರಿ ಅಂದ್ರೆ ಇದುವರೆಗೂ ಈ ಕಣ್ಣು ಅಂತ ಸೌಂದರ್ಯನ ನೋಡೇ ಇರ್ಲಿಲ್ಲ. ದೇವು, ನಾನಿವತ್ತು ಅವನನ್ನು ಕೊಲ್ತಾ ಇದ್ದೀನಿ. ಕತ್ಲಲ್ಲಿ ನನ್ ಕುತ್ತಿಗೆ ತಾಳಿ ಕಟ್ಟಿ ನನ್ ಭವಿಷ್ಯನೇ ಕತ್ತಲ್ ಮಾಡಿದ್ನಲ್ಲ ಆ ದುರಾತ್ಮನ ನಾನಿವತ್ತು ಕೊಲ್ತಾ ಇದ್ದೀನಿ. ದೇವು, ಅವನನ್ನ ಇವತ್ತು ಕೊಂದು ನಾನು ಜೈಲಿಗೆ ಹೋಗ್ತೀನಿ. ಆದ್ರೆ ಅವನೇ ನನ್ ಕುತ್ತಿಗೆ ತಾಳಿ ಕಟ್ಟಿದ್ದು ಅಂತ ಈ ಸಮಾಜಕ್ಕೆ ಹೇಗೆ ಗೊತ್ತಾಗ್ಬೇಕು ಹೇಳು? ಅದಕ್ಕೆ ನೀನೇ ಸಾಕ್ಷಿ. ನೀನ್ ಸರಿಯಾದ ಸಮಯಕ್ಕೆ ಬಂದಿದ್ಯಾ, ಇಲ್ಲೇ ಇರು. ಮಗನೇ, ನೀನ್ ಸಾಯೋದಕ್ಕೆ ಇಷ್ಟೊಂದು ಡೆಕೋರೇಷನ್ ಮಾಡ್ಕೊಂಡಿದ್ಯಾ? ಬಾ, ನೀನು ಮಾಡ್ತೀನಿ. ದೇವು, ನೀನಾ? ದೇವು, ನೀನೇನು ಮಾಡ್ತಿದ್ಯಾ ಇಲ್ಲಿ? ಅದು ನೀನ್ ಬಂದಿದ್ದು ಒಳ್ಳೇದೇ ಆಯ್ತು. ದೇವು, ಅವನ್ ಸಿಕ್ಬಿಟ್ಟ ಕಣೋ. ಯಾರು? ನನ್ನ ಕುತ್ತಿಗೆ ತಾಳಿ ಕಟ್ಟಿದ್ದ ರಾಕ್ಷಸ. ನನಗ್ ಫೋನ್ ಮಾಡಿ ಹೇಳ್ದ ಇಲ್ಲಿಗೆ ಬರ್ತೀನಿ ಅಂತ. ಇದೆಲ್ಲ ಅವನದೇ ಅರೇಂಜ್ಮೆಂಟ್ಸ್. ಪಾಪ, ನಾನು ಅವನು ನೋಡಿ ಓಡ್ ಹೋಗೋನು ತಪ್ಕೋತೀನಿ ಅನ್ಕೊಂಡ್ಬಿಟ್ಟಿದ್ದಾನೆ. ಆದ್ರೆ ಅವನಿಗೆ ಗೊತ್ತಿಲ್ಲ ಇವತ್ತು ನನ್ನ ಕೈಯಿಂದ ಸಾವಿದೆ ಅಂತ. ದೇವು, ನಾನಿವತ್ತು ಅವನನ್ನು ಕೊಲ್ತಾ ಇದ್ದೀನಿ. ಕತ್ಲಲ್ಲಿ ನನ್ನ ಕುತ್ತಿಗೆ ತಾಳಿ ಕಟ್ಟಿ ನನ್ನ ಭವಿಷ್ಯನೇ ಕತ್ತಲ್ ಮಾಡಿದ್ನಲ್ಲ ಆ ದುರಾತ್ಮನ ನಾನಿವತ್ತು ಕೊಲ್ತಾ ಇದ್ದೀನಿ. ದೇವು, ಅವನನ್ನ ಇವತ್ತು ಕೊಂದು ನಾನು ಜೈಲಿಗೆ ಹೋಗ್ತೀನಿ. ಆದ್ರೆ ಅವನೇ ನನ್ನ ಕುತ್ತಿಗೆ ತಾಳಿ ಕಟ್ಟಿದ್ದು ಅಂತ ಈ ಸಮಾಜಕ್ಕೆ ಹೇಗೆ ಗೊತ್ತಾಗ್ಬೇಕು ಹೇಳು? ಅದಕ್ಕೆ ನೀನೇ ಸಾಕ್ಷಿ. ನೀನ್ ಸರಿಯಾದ ಸಮಯಕ್ಕೆ ಬಂದಿದ್ಯಾ, ಇಲ್ಲೇ ಇರು. ದಿವಸ ನನ್ನ ಗತಿನೂ ಹೀಗೆ. ಬೇಡ, ಅವಳು ಕೇಳದೆ ಬೇಡ.